ತನು, ಇಷ್ಟೊಂದು ಸ್ವೀಟ್ಸ್ ಇದೆ ಫ್ರಿಡ್ಜಲ್ಲಿ. ನೀನು ತಿಂದಿಲ್ಲ ಅಂದರೆ ಕೆಳಗಡೆ ಬಡವ್ರ ಮಕ್ಳಿಗನ ಕೊಡೋಣ. ಬೇಡ ಮಮ್ಮಿ, ನಾನೇ ತಿಂತೀನಿ. ಗಾನು, ಫ್ರಿಡ್ಜಲ್ಲಿ ಊಟ ಎಲ್ಲ ಹಾಗೇ ಇದೆ. ರಾತ್ರಿ ಮಾಡಿದ ಗೀ ರೈಸು, ಪನ್ನೀರ್ ಗ್ರೇವಿ ಎಲ್ಲ ಹಾಗೇ ಇದೆ. ನೀನು ತಿಂದಿಲ್ಲ ಅಂದರೆ ಕೆಲಸದಂಟಿಗಾದರೂ ಕೊಡ್ತೀನಿ. ಮಮ್ಮಿ, ಅವ್ರಿಗೇನು ಕೊಡಬೇಡಿ, ರಾತ್ರಿ ನಾನೇ ತಿಂತೀನಿ. ಮಮ್ಮಿ, ಈ ಸ್ವೀಟ್ಸ್ ಕೆಟ್ಟೋಗಿದೆ. ನಾನು ನಿಂಗೆ ಹೇಳ್ದೆ ಅಲ್ವಾ ತನು, ಈ ಸ್ವೀಟ್ಸ್ ಆ ಮಕ್ಳಿಗಾದರೂ ಕೊಟ್ಟಿದ್ರೆ ಅವ್ರ ಹೊಟ್ಟೆ ಆದರೂ ತುಂಬ್ತಿತ್ತು. ಈ ಥರ ಸ್ವೀಟ್ಸ್ ಕೂಡ ವೇಸ್ಟ್ ಆಗ್ತಿರ್ಲಿಲ್ಲ. ಸಾರಿ ಮಮ್ಮಿ, ಇನ್ನೊಂದ್ಸತಿ ಯಾವುದೇ ಈ ಥರ ಊಟ ವೇಸ್ಟ್ ಮಾಡಲ್ಲ. ಮಮ್ಮಿ, ರಾತ್ರಿ ಊಟಕ್ಕೆ ಚೈನೀಸ್ ಆರ್ಡರ್ ಮಾಡ್ಲಾ? ಅಲ್ಲ ಗಾನು, ಫ್ರಿಡ್ಜಲ್ಲಿ ಊಟ ಎಲ್ಲ ಹಾಗೇ ಇದೆ. ಕೆಲಸದಂಟಿಗಾದರೂ ಕೊಡ್ತೀನಿ ಅಂದರೆ ಅದು ಬೇಡ, ನಾನೇ ತಿಂತೀನಿ ಅಂದೆ. ಮಮ್ಮಿ, ಅದೇನಾಗಲ್ಲ, ನಾಳೆ ನಾನೇ ತಿಂತೀನಿ. ನೋಡ್ಗಾನು, ಊಟ ಎಲ್ಲ ಹಾಳಾಗಿದೆ. ನೆನ್ನೆನೆ ಕೆಲಸದಂಟಿಗೆ ಕೊಟ್ಟಿದ್ರೆ ಅವರು ಅವ್ರ ಮಕ್ಕಳೆಲ್ಲ ಹೊಟ್ಟೆ ತುಂಬ ತಿಂದಿರೋರು. ಹೌದು ಮಮ್ಮಿ, ಸಾರಿ. ಒಂದು ತುತ್ತು ಅನ್ನಕ್ಕೂ ಕಷ್ಟಪಡುತ್ತಿದ್ದಾರೆ ಜನ. ವ್ಯರ್ಥ ಮಾಡಬೇಡಿ ಅನ್ನ.